9 ದಿನ ಪೊಲೀಸ್ ಕಸ್ಟಡಿಯಲ್ಲೇ ದರ್ಶನ್ ಅಂಡ್ ಗ್ಯಾಂಗ್ ಕಳೆದಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ 9 ದಿನ ನಟ ದರ್ಶನ್ ಕಳೆದಿದ್ದಾರೆ. ಸಿನಿಮಾ ಶೂಟಿಂಗು ಪಾರ್ಟಿ ಅಂತ ಓಡಾಡ್ತಾ ಇದ್ದವರಿಗೆ ಲಾಕಪ್ ವಾಸ ಕಳೆದ 9 ದಿನದಿಂದ. ನಾಳೆ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಇಡೀ ಗ್ಯಾಂಗ್ಗೆ ನಾಳೆ ಕೋರ್ಟ್ಗೆ ಮತ್ತೆ ಹಾಜರುಪಡಿಸಬೇಕಾಗುತ್ತೆ. ಕಸ್ಟಡಿ ಅಂತ್ಯ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆ ಸಂಬಂಧ ಪೇಪರ್ ವರ್ಕ್ ಅನ್ನ ಆಲ್ರೆಡಿ ಪೊಲೀಸರು ಶುರು ಮಾಡಿಕೊಂಡಿದ್ದಾರೆ. ಇವತ್ತು ದರ್ಶನ್ ಗ್ಯಾಂಗ್ ವಿಚಾರಣೆಯನ್ನ ಪೂರ್ಣಗೊಳಿಸ್ತಾರೆ. ಕೊನೆ ದಿನ ತನಿಖೆ ಪೂರ್ಣಗೊಂಡ ಹಿನ್ನೆಲೆ ಪುನಃ ಕಸ್ಟಡಿಗೆ ಕೇಳದೇ ಇರೋಕೆ ನಿರ್ಧಾರ ಮಾಡಿದಾರಂತೆ. ಬಹುತೇಕ ನಾಳೆ ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲು ಸೇರೋ ಸಾಧ್ಯತೆ ಕೂಡ ಇದೆಯಂತೆ. ದರ್ಶನ್ ಅವ್ರು ಇದನ್ನೇ ಮನವಿ ಮಾಡ್ತಿದಾರಂತೆ, ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ, ಕಳಿಸ್ಬಿಡಿ, ವಿಚಾರಣೆ ಮುಗಿಸ್ಬಿಡಿ ಅಂತ ಹೇಳ್ತಾ ಇದ್ರಂತೆ. ನೋಡೋಣ ಇದರ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಏನಾದರೂ ಕೇಳುವಂತಹ ಸಾಧ್ಯತೆಗಳು ಬರುತ್ತಾ? ವಿಚಾರಣೆಯನ್ನು ನಡೆಸಬೇಕು, ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಕೊಡಿ ಅಂತ ಕೇಳ್ತಾರಾ, ಹೇಗೆ ಅಂತ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ನಾಳೆ ಏನು ಅನ್ನುವಂಥದ್ದು ಬರೀ ಆ ಗ್ಯಾಂಗಿಗಿರೋ ಕುತೂಹಲ ಅಲ್ಲ, ಇಡೀ ರಾಜ್ಯದ ಜನ ಮುಂದಕ್ಕೆ ಏನಾಗುತ್ತಪ್ಪ ಅನ್ನೋ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ಮತ್ತೊಮ್ಮೆ ವಿಚಾರಣೆಗೆ ಕೇಳುವ ಸಾಧ್ಯತೆ ಇದೆಯಾ, ಅಥವಾ ನಾಳೆಗೆ ನಮ್ಮ ವಿಚಾರಣೆ ಮುಗೀತು, ಮುಂದಕ್ಕೆ ನಿಮ್ಮ ತೀರ್ಮಾನ ಅಂತ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಳ್ಬೋದಾ ಪೊಲೀಸರು? ಏನಾಗೋ ಸಾಧ್ಯತೆ ಇದೆ? ವಿದ್ಯಾ, ದರ್ಶನ್ರನ್ನ ಇದೇ ತಿಂಗಳ 12ನೇ ತಾರೀಕು ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಲಾಯಿತು. 11ನೇ ತಾರೀಕು ಈಗಾಗಲೇ ಈ ಪ್ರಕರಣ ನಡೆದು ಅವ್ರನ್ನ ಅರೆಸ್ಟ್ ಆಗಿ ಸುಮಾರು 9 ದಿನಗಳು ಕಳೆದೋಗಿದ್ದಾವೆ. ಪೊಲೀಸ್ ಕಸ್ಟಡಿಯಲ್ಲಿ 2 ಬಾರಿ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ. ಮೊದಲ ಬಾರಿ 6 ದಿನಕ್ಕೂ ಮೊದಲೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ಅದಾದ ಬಳಿಕ ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ. ನಾಳೆ ಇವರ ಪೊಲೀಸ್ ಕಸ್ಟಡಿಯ ಅವಧಿ ಅಂತ್ಯವಾಗಲಿದೆ. ಹೀಗಾಗಿ ನಾಳೆ ಓಪನ್ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಕೇಳುವ ಸಾಧ್ಯತೆ ತೀರಾ ಹೆಚ್ಚಾಗಿದೆ. ಕಾರಣ ಇಷ್ಟೇ ವಿದ್ಯಾ, ಈಗಾಗಲೇ ಎಲ್ಲ ಆರೋಪಿಗಳ ವಿಚಾರಣೆ ಏನಿದೆ ಇದು ಸಂಪೂರ್ಣವಾಗಿ ಮುಗಿದಿದೆ. ದರ್ಶನ್ ಮತ್ತೆ ಪವಿತ್ರ ಗೌಡ ವಿಚಾರಣೆಯೂ ಕೂಡ ಮುಗಿದಿದೆ. ಒಂದಷ್ಟು ಸ್ಪಾಟ್ ಮಾಜರ್ ಪ್ರಕ್ರಿಯೆ ಬಾಕಿ ಉಳಿದಿದ್ವು, ಅವುಗಳನ್ನು ಕೂಡ ಇದೀಗ ಮಾಡಿ ಮುಗಿಸಲಾಗಿದೆ. ಹೀಗಾಗಿ ಅಂತಿಮವಾಗಿ ಪೇಪರ್ ವರ್ಕ್ ಅನ್ನ ಮಾಡಿ ಮುಗಿಸುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಹೀಗಾಗಿ ನಾಳೆ ಮಧ್ಯಾಹ್ನದ ನಂತರ ಇವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಇದಾವೆ. ಈಗಾಗಲೇ ಪೊಲೀಸ್ ಕಸ್ಟಡಿಗೆ ಮತ್ತೆ ಕೇಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದ ಮಾಹಿತಿಗಳು ಲಭ್ಯವಾಗ್ತಿದೆ. ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿ ಇವತ್ತು ಮತ್ತೆ ನಾಳೆ ಕೊನೆ ದಿನ. ಹೀಗಾಗಿ ಯಾವೆಲ್ಲ ಕೆಲಸಗಳು ಬಾಕಿ ಉಳಿದಿದ್ದಾವೋ ಆ ಕೆಲಸಗಳನ್ನು ಮಾಡಿ ಮುಗಿಸಿ ಇವರ ಸ್ಟೇಟ್ಮೆಂಟ್ಗಳಿಗೆ ಸಹಿ ಪಡೆದು ಅಂತಿಮವಾಗಿ ಪೇಪರ್ ವರ್ಕ್ಗಳನ್ನು ಮುಗಿಸ್ಕೊಂಡು ಆ ಬಳಿಕ ನ್ಯಾಯಾಧೀಶರ ಮುಂದೆ ಇವ್ರನ್ನ ಹಾಜರುಪಡಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪ್ರಕರಣದಲ್ಲಿ ಪೊಲೀಸರು ಈಗಾಗಲೇ ಸಾಕಷ್ಟು ಸಾಕ್ಷಿಗಳನ್ನು ಕೂಡ ಕಲೆ ಹಾಕೊಂಡಿದ್ದಾರೆ. ಕೃತ್ಯಕ್ಕೆ ಬಳಸಿದ್ದಂತಹ ವೆಪನ್ಗಳು ಎಲ್ಲವನ್ನ ಕೂಡ ಸೀಸ್ ಮಾಡಲಾಗಿದೆ. ಹೀಗಾಗಿ ಪ್ರಕರಣದ ತನಿಖೆ ಒಂದು ಹಂತಕ್ಕೆ ಸಂಪೂರ್ಣವಾಗಿ ಮುಗಿದಿದೆ. ಬಹುತೇಕ ಇವತ್ತು ರಾತ್ರಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಕೊನೆ ದಿನ ಅಂತಲೇ ಹೇಳಬಹುದು ವಿದ್ಯಾ. ಆ ಬಳಿಕ ನಾಳೆ ಮಧ್ಯಾಹ್ನದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಬಹುತೇಕ ಜೈಲೇ ಗಟ್ಟಿ. ಹೀಗಾಗಿ ನಾಳೆ ರಾತ್ರಿಯಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಾಸ್ತವ್ಯವನ್ನ ಹೂಡಬೇಕಾಗುತ್ತೆ ದರ್ಶನ್ ಅಂಡ್ ಗ್ಯಾಂಗ್. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಈ ಪ್ರಕರಣದಲ್ಲಿ ಸ್ಥಳ ಮಹಾಜರಿನ ಸಂದರ್ಭದಲ್ಲಿ 10 ಅಲ್ಲ 20 ಅಲ್ಲ ಸುಮಾರು 100ಕ್ಕೂ ಹೆಚ್ಚಿನ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಮಹಾಜರು ನಡೆಸಿ ಪ್ರತಿ ವಸ್ತುವನ್ನ ಜಪ್ತಿ ಮಾಡ್ತಾ ಇದ್ದಾರೆ ಪೊಲೀಸರು. ಇಲ್ಲಿವರೆಗೂ ಸುಮಾರು 119 ಅಂತ ಸಂಖ್ಯೆ ಲಭ್ಯವಾಗ್ತಾ ಇದೆ. 119 ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ. ಅವರು ಹಲ್ಲೆ ಮಾಡೋಕೆ ತಗೊಂಡಂತಹ ವಸ್ತುಗಳಾಗಿರ್ಬೋದು, ಹಾಕೊಂಡಿದ್ದಂತಹ ಬಟ್ಟೆ, ಇವೆಲ್ಲವೂ ಕೂಡ ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ ವಸ್ತುಗಳು, ವಾಹನಗಳು, ಆರೋಪಿಗಳು ಕೊಲೆ ದಿನ ಧರಿಸಿದ್ದ ಬಟ್ಟೆ, ಶೂ, ಚಪ್ಪಲಿಗಳು, ಇವೆಲ್ಲವನ್ನ ಸೀಸ್ ಮಾಡಿದ್ದಾರೆ. ಇದೀಗ ಈ ವಸ್ತುಗಳ ಬಗ್ಗೆ ಈ ರಿಮ್ಯಾಂಡ್ ಕಾಪಿಯಲ್ಲೂ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಇಂಚಿಂಚು ಪರಿಶೀಲನೆ ನಡೆಸಿ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ. ಅದೇ ಅವ್ರು ಹಾಕೊಂಡಿದ್ದ ಬಟ್ಟೆ, ಶೂಸ್ಗಳು, ಕೆಲವೊಬ್ರು ಬಿಸಾಡಿದ್ರಂತೆ, ಮತ್ತೆ ಅವ್ರ ಮೊಬೈಲ್ಗಳು, ಜೊತೆಗೆ ಆ ಒಂದು ಶೆಡ್ನಲ್ಲಿ ಸಿಕ್ಕಂತಹ ವಸ್ತು, ಹಲ್ಲೆಗೆ ಬಳಸಿದಂತಹ ವಸ್ತು ಮತ್ತು ಬಳಸಿದ ವೆಹಿಕಲ್ಗಳು, ಇವೆಲ್ಲವನ್ನ ಕೂಡ ಸಾಕ್ಷಿಯಾಗಿ ಪರಿಗಣಿಸೋಕೆ ಪೊಲೀಸರು ನಿರ್ಧಾರ ಮಾಡಿ ಆಗಿದೆ. ಅದನ್ನು ಬಳಸಿದ್ದಾರೆ ಕೂಡ.